ಟೈಮ್ ನೋಡಿ 4 ಗಂಟೆ. ನಮ್ಮ ಬೆಂಗಳೂರಲ್ಲಿ ಜಾಮ್ ನೋಡಿ, 4 ಗಂಟೆ ಜಾಮ್. ಎಲ್ಲ ಇಲ್ಲಿ ನೋಡಿ, ಮೆಟ್ರೋ ಮಾಡ್ತೀನಿ ಅಂತೇಳಿ ಎಲ್ಲ ಬ್ರಿಡ್ಜು, ಡಬಲ್ ಡಕ್ಕರ್ ಬ್ರಿಡ್ಜ್ ಬೇರೆ, ಡಬಲ್ ಬ್ರಿಡ್ಜು. ಸ್ನೇಹಿತರೆ ಇಲ್ಲಿ ನೋಡಿ, ನೀರು ಕಡಿಮೆ, ಇನ್ನೂ ಇಲ್ಲಿವರೆಗೂ ಬರ್ಬೇಕು ನೀರು ಲೆಕ್ಕಕ್ಕೆ. ಕಳೆದ ಸರಿ ಇಲ್ಲಿವರೆಗೂ ಬಂದಿತ್ತು, ಇನ್ನೂ ಅಲ್ಲಿಗೆ ಬಂದಿದೆ. ಇನ್ನೊಂದು 2-3 ದಿನ ಹೋದರೆ ಇಲ್ಲಿಗೆ ಬರ್ಬೋದು ಅಂದ್ಕೊಂಡಿದ್ದೀವಿ. ನೋಡಿ ಅಲೆಗಳು, ಒಂದು ವಾರದಿಂದ ಅಗೋ ಅಲ್ಲಿತ್ತು ನೀರು, ಅಲ್ಲಿ ಬರೋದಲ್ಲ ಹಳೆ ಅಲ್ಲಿತ್ತು. ಇವಾಗ ಎಷ್ಟು ಬಂದಿದೆ ನೋಡಿ ನೀರು, ನೋಡಿದ್ರ ಎಷ್ಟು ನೀರು ಬಂದಿದೆ. ಸಿಕ್ಕಾಪಟ್ಟೆ ಗಾಳಿ. ಇಲ್ಲಿವರೆಗೂ ಬರ್ಬೇಕು ನೀರು, ಬಂದೇ ಬರುತ್ತೆ ನೀರು. ಇಲ್ಲಿವರೆಗೂ ಬಂದಾಗಲೇ ಡ್ಯಾಮ್ ಓಪನ್ ಆಗೋದು, ಅಲ್ಲಿವರೆಗೂ ಓಪನ್ ಆಗಲ್ಲ. ಇನ್ನು 9 ಅಡಿ ನೀರು ಬೇಕಂತೆ ನೀರು. ಎಲ್ಲ ಜನಗಳು ನೋಡಿ, ಎಲ್ಲ ಸೆಲ್ಫಿ ತಗೊಳಕ್ಕೆ ಜನಗಳು ಸಿಕ್ಕಾಬಡೆ ಬಂದು ನೋಡ್ಕೊಂಡು ಹೋಗ್ತಿರ್ತಾರೆ ನೀರು. ಒಟ್ಟಿನಲ್ಲಿ ನೀರಂತೂ ಸಿಕ್ಕಾಬಡೆ ಬಂದಿದೆ ನೀರು, ಅಲ್ಲಿ ಕಾಣ್ತಿರ್ಬೋದು. ಬನ್ನಿ, ನಮ್ಮ ಹೊಸಪೇಟೆ TB ಡ್ಯಾಮ್ ಬ್ಯಾಕ್ ಸೈಡ್ ನೋಡೋಣ. ಇನ್ನೊಂದು ವಾರ ಬಿಟ್ಟು ಬಂದಾಗ ಇಲ್ಲಿ ಬಂದಿರ್ತೈತೆ, ಅವತ್ತು ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಸದ್ಯಕ್ಕೆ ಲೋಡ್ಗೆ ಹೋಗ್ಬೇಕು, ಹೋಗೋಣ ಬೇಗ, ಆದಷ್ಟು ಬೇಗ. ಜನ ಎಲ್ಲ ಬರ್ತಾವ್ರೆ ಎಲ್ಲ ನೋಡೋಕ್ಕೆ. ಒಟ್ಟಿನಲ್ಲಿ ಅಲ್ಲಿ ಅಲ್ಲೇ ನೋಡಿ, ಅಲ್ಲಿ ಕಾಣ್ತಿರ್ಬೋದು, ನೋಡಿದ್ರಾ? ನೋಡಿ ಆ ಗೇಟ್ ಹೊಡಿತೈತೆ ಅಲ್ಲಿ ಫುಲ್ಲಾಗಿ. ಇಲ್ಲಿವರೆಗೂ ಆ ಮಾರ್ಕ್ ಕಾಣ್ತೈತೆ ನೋಡಿ, ಬ್ಲ್ಯಾಕ್ ಕಲರ್, ಇಲ್ಲಿವರೆಗೂ ಇರ್ಬೇಕು ನೀರು ಲೆಕ್ಕಕ್ಕೆ. ಬರುತ್ತೆ ಸದ್ಯದಲ್ಲೇ ಬರುತ್ತೆ, ಒಂದು 2-3 ದಿವಸದಲ್ಲಿ ಬಂದೇ ಬರುತ್ತೆ ನೀರು. ಸದ್ಯಕ್ಕೆ ನಾವು ಆರಾಮಾಗಿ ಹೋಗೋಣ. ಶಿಸ್ತಾಗಿ ಜೋಳ ತಗೊಂಡಿದ್ದಾಯ್ತು. ಸುಸ್ವಾಗತ, ವೆಲ್ಕಮ್, ವಿಶ್ ಯು ಹ್ಯಾಪಿ ಆ್ಯಂಡ್ ಸೇಫ್ ಜರ್ನಿ. ಅವರೆಲ್ಲ ಕಾರವರೆಲ್ಲ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ನಾವು ಜೋಳ ತಗೊಂಡು ಹೋಗಿ ತಿನ್ಕೊಂಡು ಹೋಗೋಣ. ನಮ್ಮ ಅಂಬಾರಿಲಿ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದೀವಿ. ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಹೊಸಪೇಟೆ ಮರೆಮ್ನಳ್ಳಿಗಿದ್ದೀನಿ. ನಮ್ಮ SLR ಫ್ಯಾಕ್ಟ್ರಿಯಲ್ಲೇ ಇದ್ದೀನಿ. ನಿನ್ನೆ 3 ಗಂಟೆ ಬಂದೆ, ಏನೋ ಬಿಲ್ ಪ್ರಾಬ್ಲಮ್ ಅಂತೇಳಿ ನಿನ್ನೆ ಎಲ್ಲ ಲೋಡ್ ಆಗಿಲ್ಲ, ನಿನ್ನೆ ಎಲ್ಲ ಒಳಗೆ ಬಿಟ್ಟಿಲ್ಲ ಗಾಡಿನ. ಇವತ್ತು ಟೈಮ್ ಬಂದ್ಬಿಟ್ಟು ಒಂದು ಎಷ್ಟು 11 ಗಂಟೆ ಆಯ್ತು. ಇವಾಗ ಇಷ್ಟೊತ್ತಾದ್ರೆ ಇನ್ನೂ ಒಳಗೆ ಬಿಟ್ಟಿಲ್ಲ. ಇವಾಗ ಲೈಸೆನ್ಸು ಗಾಡಿ RC ತಗೊಂಬ ಅಂತ ಹೇಳಿದ್ರು. RC ಲೈಸೆನ್ಸು ಮತ್ತು ಜೆರಾಕ್ಸ್ ತೊಗೊಂಡೆ ಕೊಟ್ಟು ಗಾಡಿ ತೊಗೋಗ್ತಿದ್ದೀನಿ. ಗಾಡಿ ಪಾರ್ಕಿಂಗ್ ಅಲ್ಲಿರೋದು ನೋಡಿ, ಆ ಮೂಲೆಯಲ್ಲೈತೆ, ಕಾಣಲ್ಲ. ಇಲ್ಲಿ ಗೇಟು ಆ ಮೂಲೆಯಲ್ಲೈತೆ, ಆ ಗಾಡಿ ಹೋಗ್ತದಲ್ಲ ಅದೆಲ್ಲ ಬಿಟ್ಟು ಮುಂದೆ ಆ ಕಡೆ ಐತೆ. ಎಲ್ಲಿ ಹೋದ್ರು ಡ್ರೈವರ್ಗಳು ನಡ್ಕೊಂಡೋಗಿ ನಡ್ಕೊಂಬರೋದಂತೂ ತಪ್ಪಲ್ಲ. ಒಂದು ಡಾಕ್ಯುಮೆಂಟ್ಸ್ ಎಂಟ್ರಿ ಮಾಡೋಕ್ಕೂ ನಡ್ಕೊಂಡೋಗಿ ನಡ್ಕೊಂಬರ್ಬೇಕು. ಅಯ್ಯೋ, ಪಾರ್ಕಿಂಗ್ ಒಂದು ಕಡೆ ಮಾಡ್ತಾರೆ, ಗೇಟ್ ಒಂದು ಕಡೆ ಮಾಡ್ತಾರೆ, ಸುತ್ತಾಡಿಸ್ತಾರೆ. ಬನ್ನಿ, ಯಾಕೋ ನಮ್ಗೆ ಯಾರೋ ಸರಿಯಾದ ನಿಂಬೆಹಣ್ಣು ಇಕ್ಬಿಟ್ಟೋರು ಅನ್ಸುತ್ತೆ ಗಾಡಿಗೆ. ಯಾರು ಇಟ್ಟವ್ರಂತ ಗೊತ್ತಿಲ್ಲ. ಈ ತಿಂಗಳು ಟೋಟಲ್ ಲಾಸು, ಟೋಟಲ್ ಅಂದರೆ ಟೋಟಲ್ ಲಾಸು. ಸಿನ್ನೂರು ಖಾಲಿ ಮಾಡಿ ಸಿನ್ನೂರಿಂದ ಹೊಸಪೇಟೆ MT ಬಂದಿದ್ದೀನಿ, ಏನು ಉಳಿಯಲ್ಲ. ಅದು ಹೋಗಿ ಸಿನ್ನೂರು ಹೋಗಿದ್ದು 26,000 ಬಾಡಿಗೆಗೆ. ಏನು ಉಳಿಯಲ್ಲ. ಅದು ಅಲ್ಲದೆ ಇವತ್ತು ಮಂಗಳವಾರ, ಒಂದು ವಾರ ಆಗೋಯ್ತು. ಒಂದು ವಾರ ಅಲ್ಲ, ಹೋದ ಸೋಮವಾರ ಹೊಸೂರು ಖಾಲಿ ಮಾಡಿದ್ದು. ಹೋದ ಸೋಮವಾರದಿಂದ ಇವತ್ತು ಮಂಗಳವಾರ, ಅಲ್ಲಿಗೆ 9 ದಿನಕ್ಕೆ 26,000 ಅಂದರೆ 3,000 ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಡೈಲಿ 300 ರೂಪಾಯಿ ಅಂದರು ಹೋಯ್ತು, ಅಲ್ಲಿಗೆ 2,700 3,000 ರೂಪಾಯಿ ಹೋಯ್ತು. ಊಟ ತಿಂಡಿಗೆ ಲೆವೆಲ್ ಫ್ರೀ, ಏನಿಲ್ಲ. ಆರಾಮಾಗಿ ತಿಂದು ಮಲಿಕೊಂಡು ಇದ್ದೀವಿ. ನೋಡಿ, ಇನ್ನೂ ಗಾಡಿ ಕಾಣ್ತಿಲ್ಲ. ಅದು ಟೀ ಅಂಗಡಿ, ಈ ಕಡೆ ಪಾರ್ಕಿಂಗ್ ಐತೆ. ನಡ್ಕೊಂಬರಷ್ಟೊತ್ತಿಗೆ ಸಾಕಾಗ್ಬಿಡ್ತೈತೆ. ಒಟ್ಟಿನಲ್ಲಿ ಟೀ ಅಂಗಡಿ ಒಂದು ಐತೆ, ಊಟ ನಾಷ್ಟ ಸಿಗುತ್ತೆ.
ಆದರೆ ಏನಪ್ಪ ಅಂದ್ರೆ ನಾವು ಗಾಡಿಯಲ್ಲೇ ಮಾಡ್ಕೊತೀವಿ. ಸುಮಾರು ಜನ ಹೇಳ್ತೀರಾ ಅಡುಗೆ ಮಾಡೋದೆಲ್ಲ ಹಾಕೋಣ ವಿಡಿಯೋ ಮಾಡೋಣ ಅಂತ. ಅದು ಒಬ್ಬರೇ ಇದ್ದಾಗ ಮಾಡೋಕ್ಕಾಗಲ್ಲ ಬ್ರದರ್, ಯಾಕಂದರೆ ಭಾಳ ಕಷ್ಟ ಆಗುತ್ತೆ ಅಡುಗೆ ಮಾಡೋದು. ಮೊಬೈಲೆಲ್ಲ ಹಿಡ್ಕೊಂಡು ಅಡುಗೆ ಮಾಡೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಯಾರ ಇದ್ದರೆ ಒಬ್ಬರು ವೀಡಿಯೋ ಮಾಡ್ಬೋದು, ಒಬ್ಬರು ಅಡುಗೆ ಮಾಡೋದು ತೋರಿಸ್ಬೋದು. ನಾನು ಯಾವಾಗಲೂ ಒಬ್ಬರೇ ಇರೋದ್ರಿಂದ ನೋಡಿ ನಮ್ಮ ಗಾಡಿ ನೋಡೋದ ಈಗಲೂ ಅಷ್ಟು ದೂರದಲ್ಲೈತೆ ನೋಡಿ ನಮ್ಮ ಗಾಡಿ. ನೋಡಿ ನಮ್ಮ ಅಂಬಾರಿ ಅಷ್ಟು ದೂರದಲ್ಲೈತೆ. ಬರ್ರಿ ಇಲ್ಲೊಂದು ಲೋಟ ಟೀ ಕುಡ್ಕೊಂಡು ಒಂದೇ ಸರಿ ಗಾಡಿ ಹತ್ರ ಹೋಗ್ಬಿಡೋಣ. ಹೋಗ್ಬಿಟ್ಟು ನೋಡೋಣ. ಅಡುಗೆ ಮಾಡೋಕ್ಕಲ್ಲ ಒಬ್ಬರ ಕೈಲೇ ತೋರ್ಸೋಕ್ಕಾಗಲ್ಲ, ಯಾರೋ ಒಬ್ರು ಇದ್ರ ಜೊತೆಲಿ ಅಡುಗೆ ಮಾಡೋದು ವೀಡಿಯೋ ಮಾಡಿ ಹಾಕ್ಬೋದು. ಬನ್ನಿ ಈಗ ಫಸ್ಟು ಟೀ ಕುಡ್ಕೊಂಡು ಗಾಡಿ ಹೋಗೋಣ. ಸ್ನೇಹಿತರೆ ಎಲ್ಲರಿಗೂ ಶುಭ ಸಂಜೆ. ಗಾಡಿ ಲೋಡ್ ಆಯಿತು. ವ್ಯೂ ನೋಡಿ ಹೆಂಗೆ ಕಾಣ್ತಿದೆ, ಹೊಸಪೇಟೆ ವ್ಯೂ ಇದು. ಇವಾಗ ನೋಡಿ ಗಾಡಿ ಲೋಡ್ ಅಂತೂ ಆಯಿತು, ಬಿಟ್ಟಿದ್ದೀವಿ. ಲೋಡ್ ಬಂದ್ಬಿಟ್ಟು ಮಾಲೂರು, ಹೊಸಕೋಟೆ ಮಾಲೂರಿಗೆ ಲೋಡ್ ಆಗಿರೋದು. ಲೋಡು ದೊಡ್ಡ ಸಮಸ್ಯೆಯಲ್ಲಿ ಲೋಡ್ ಆಗಿರೋದು. ನೋಡಿ ಇಲ್ಲಿ ಹೊಸಪೇಟೆ ಡ್ಯಾಮಲ್ಲಿ ನೀರು ಬಿಟ್ಟಿದ್ದಾರೆ. ನೀವು ನಿನ್ನೆ ಇದರಲ್ಲೂ ಹೊಸಪೇಟೆ ಡ್ಯಾಮ್ ಇದು ವಿಡಿಯೋ ತೋರಿಸಿರ್ತೀನಿ, ಇವಾಗಲೂ ತೋರಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ನಾನು ಹೋಗಿದ್ದು SLR ಫ್ಯಾಕ್ಟ್ರಿ ಮರಮ್ನಹಳ್ಳಿಗೆ. ಅಲ್ಲಿ ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ನಿಲ್ಲಿಸಿ ಲೋಡ್ ಆಗಲಿಲ್ಲ. ಅಲ್ಲಿ ಲೋಡ್ ಕ್ಯಾನ್ಸಲ್ ಮಾಡಿಬಿಟ್ರು, ಮೆಟೀರಿಯಲ್ ರೆಡಿ ಇಲ್ಲ ಅಂಥೇಳಿ ಲೋಡ್ ಕ್ಯಾನ್ಸಲ್ ಮಾಡಿದರು. ಅಲ್ಲಿಂದ ವಾಪಸ್ ರಿಟರ್ನ್ ಹೊಸಪೇಟೆ ಕೊಪ್ಪಳ ಹೋಗಿ ಗಿಣಿಗೆರೆಯಿಂದ ಒಳಗಡೆ ಹೋಗಿ ಸ್ಪಾಂಜ್ ಗೋಲಿ ಬರುತ್ತಲ್ಲ, ಗೋಲಿ ತುಂಬಿದ್ದೀನಿ ಸ್ಪಾಂಜು. ನಂದು ಹಳೇ ವಿಡಿಯೋ ನೋಡ್ತಿದ್ದವ್ರಿಗೆ ಸ್ಪಾಂಜ್ ಅಂದರೆ ಏನಂತ ಗೊತ್ತಿರ್ತೈತೆ. ನಾವು ಅಲ್ಲೇ ಹೆಚ್ಚು ಕಮ್ಮಿ ಒಂದು 10-11 ತಿಂಗಳಾಯಿತು ಸ್ಪಾಂಜ್ ಲೋಡ್ ಮಾಡೋದೇ ಬಿಟ್ಬಿಟ್ಟಿದ್ವಿ. ನಾವು ಆ ಟ್ರಾನ್ಸ್ಪೋರ್ಟೇ ಬಿಟ್ಬಿಟ್ಟಿದ್ವಿ. ಇವಾಗ ನಮ್ಮ ಟ್ರಾನ್ಸ್ಪೋರ್ಟಿಂದನೇ ಬಂದೈತೆ ಲೋಡ್. ಇವತ್ತು ಬಂತು ನಮ್ಮ ಟ್ರಾನ್ಸ್ಪೋರ್ಟಿಂದನೇ. ಯಾಕಂದ್ರೆ ನಾವು ಹಳೆ ಟ್ರಾನ್ಸ್ಪೋರ್ಟ್ ಬಿಟ್ಟಾದಮೇಲೆ ಇಲ್ಲಿ ಸಂಗೀತ ಲಾಜಿಸ್ಟಿಕಲ್ಲಿ ತುಂಬ್ತಿದ್ವಲ್ಲ, ಇದೇ ಟ್ರಾನ್ಸ್ಪೋರ್ಟಿಂದನೇ ಲೋಡ್ ಬಂತು ಸ್ಪಾಂಜು. ಅದು ಮೆಟೀರಿಯಲ್ ರೆಡಿ ಇಲ್ಲ ಅಂದ್ಬಿಟ್ಟು SLRದು ಅಲ್ಲಿಂದ ಇಲ್ಲಿ ಬಂದು ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಈಗ ಹೊಸಳ್ಳಿ ಎಲ್ಲ ಬಿಟ್ಟು ಮುಂದೆ ಡ್ಯಾಮ್ ಹತ್ರ ಇದ್ದೀನಿ. ಅದ್ಯಾಕೋ ನಮ್ಮ ಟೈಮೇ ಚೆನ್ನಾಗಿಲ್ಲ. ನಿನ್ನೆ ಹೋದೆ, ನಿನ್ನೆ ಲೋಡ್ ಆಗಿಲ್ಲ. ಮೊನ್ನೆ ಎಲ್ಲ ಹೊಸಪೇಟೆಯಲ್ಲಿ ಗಂಗಾವತಿಯಲ್ಲಿ 3 ದಿನ ಮಲಿಕೊಂಡೆ. ನಿನ್ನೆ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಆಲ್ಟಾಗಿ ಮಲಿಕೊಂಡು ನಿನ್ನೆ, ಯಾಕಂದರೆ ಮೆಟೀರಿಯಲ್ ರೆಡಿ ಇಲ್ಲ ಅಂತೇಳಿ. ಆರ್ಡ್ರ್ ಐತೆ, ಮೆಟೀರಿಯಲ್ ರೆಡಿ ಇಲ್ಲ ಅಂಥೇಳಿ ಆಲ್ಟ್ ಆಯಿತು. ಇವತ್ತು ಹೆಂಗೋ ನಮ್ಮ ಪುಣ್ಯಕ್ಕೆ ಮಾಲೂರಿಗೆ ಸ್ಪಾಂಜ್ ಬಂತು. ಹೋದೆ, ಎಷ್ಟು ಹೋಗ್ಬೇಕಾದ್ರೆ 2:15 ಆಗಿತ್ತು. ಹೋದಂಗೆ ಲೋಡಿಗೆ ಬಿಡಿಸ್ಕೊಂಡ್ರೆ ಗಾಡಿನ ಹಂಗೆ ಲೋಡ್ ಆಯಿತು. ಹಂಗೆ ಹಗ್ಗ ತರ್ಪಲೆಲ್ಲ ಹಾಕ್ಕೊಂಡು ಬರ್ತಾಯಿದ್ವಿ. ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 6 ಗಂಟೆ. ಎಲ್ಲಿದೆ ನೋಡಿ ಹೊಸಪೇಟೆ, ಒಳ್ಳೆ ವ್ಯೂ. ನಿನ್ನೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಹೊಸಪೇಟೆ ಡ್ಯಾಮಲ್ಲಿ ನೀರು ಬಿಟ್ಟಿದ್ದಿಲ್ಲ, ಗೇಟು ಓಪನ್ ಮಾಡಿದ್ದಿಲ್ಲ. ಈಗ ಮಧ್ಯಾಹ್ನ ಈ ಕಡೆಯಿಂದ ಬಂದಲ್ಲ, ಅವಾಗ 3 ಗೇಟು ಓಪನ್ ಮಾಡೋರೆ. 3 ಗೇಟ್ ಓಪನ್ ಮಾಡೋರೆ. ನಿನ್ನೆ ಓಪನ್ ಮಾಡಿದ್ದಿಲ್ಲ, ಅಂದರೆ ನಿನ್ನೆ ಸಂಜೆ ಎಲ್ಲ ಓಪನ್ ಮಾಡಿರಂಗೆ ಅವರೇ. ಇವತ್ತು ಮಧ್ಯಾಹ್ನ ನೋಡಿದೆ 3 ಗೇಟ್ ಓಪನ್ ಮಾಡಿದ್ರು. ಆದರೆ ಅರ್ಜೆಂಟಲ್ಲಿ ಹೋಗ್ತಿದ್ನಲ್ಲ, ಯಾವುದು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಇವಾಗ ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೀನಲ್ಲ, ಹಂಗಾಗಿ ವಿಡಿಯೋ ಮಾಡಿ ನೋಡ್ದೆ. ನೀರು ಎಷ್ಟು ಹರಿತೈತೆ ನೋಡಿ, ಇಲ್ಲಿ ನೋಡಿ ಎಷ್ಟು ಜೋರಾಗಿ ಹರಿತೈತೆ ನೋಡಿ. ಇವಾಗ 3 ಗೇಟ್ ಓಪನ್ ಮಾಡಿದ್ದಾರೆ. ನಿನ್ನೆ ವಿಡಿಯೋದಲ್ಲಿ ಯಾವುದು ಗೇಟ್ ಓಪನ್ ಇರಲಿಲ್ಲ, ಇವತ್ತು 3 ಗೇಟ್ ಓಪನ್ ಮಾಡಿದ್ದಾರೆ ನೋಡಿ, ಕಾಣ್ತಿರ್ಬೋದು. ಮೂರು ಗೇಟ್ ಓಪನ್ ಮಾಡಿದಾರೋದ್ರಿಂದ ಒಳ್ಳೆ ನೀರು ಹೋಗ್ತಾ ಐತೆ. ಅಂದರೆ ಫುಲ್ ಆಗ್ಬಿಡುತ್ತಲ್ಲ ನೀರು, ಹಂಗಾಗಿ ನಿನ್ನೆ ಸಂಜೆ 3 ಗೇಟ್ ಓಪನ್ ಮಾಡಿದ್ದಾರೆ. ಆಳ್ಮಟ್ಟಿದು 12 ಗೇಟು ಓಪನ್ ಮಾಡಿದಾರಂತೆ. ಬನ್ನಿ, ಮಂಗಳೂರು ಕಡೆ ಅಂತೂ ಮಳೆ ಇನ್ನೂ ನಿಂತಿಲ್ಲ. ಇಲ್ಲೂ ಮೋಡನೇ, ಇಲ್ಲೂ ಬಿಸಿಲಂತೂ ನೋಡಿಲ್ಲ ಬಿಡಿ. ಮಧ್ಯಾಹ್ನದಿಂದನೂ ಬೆಳಗಿಂದನೂ ಮಳೆ ಇದರಲ್ಲೇ ಲೋಡ್ ಮಾಡ್ಕೊಂಡು ಬಂದಿದ್ದೀವಿ. ಬರೀ ಹೋಗೋಣ, ಮುಂದೆ ಎಲ್ಲರೂ ಹೋಗಿ ನಿಲ್ಲಿಸಿ ಫಸ್ಟು ಗ್ಲಾಸೆಲ್ಲ ತೊಳಿಬೇಕು. ಎಲ್ಲ ತೊಳೆದು ಕಡ್ಡಿ ಹಚ್ಚಿ ಒಂದು ಟೀಗೆ ಕುಡ್ಕೊಂಡು ಹೋಗ್ಬೇಕು. ಯಾಕೋ ನಮ್ಮದು ಟೈಮೇ ಚೆನ್ನಾಗಿಲ್ಲ, ಬರೀ ಆಲ್ಟ್ ಆಗ್ತಿದೆ ಗಾಡಿ. ಲೋಡ್ಗಳು ಆಗೋಂಥ ಜಾಗನೇ ಲೋಡ್ ಆಗ್ತಾ ಇಲ್ಲ. ಈ ಥರ ಸಮಸ್ಯೆ ಮಾಡ್ತೈತೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಟೈಮ್ಗಳು ಮಳೆಗಾಲ ಬಂದಾಗ ಎಲ್ಲ ಓನರ್ಗಳು ಹಣೆ ಬರೋಣೆ ಇಷ್ಟು. ಏನು ಮಾಡೋಕ್ಕಾಗಲ್ಲ. ನಮ್ಮದೇ ಅಂತಲ್ಲ, ಎಲ್ಲರದು ಅಷ್ಟೇ. ಎಲ್ಲವೂ ಒಬ್ಬೊಬ್ರದ್ದು ಓಡ್ತಾ ಇರ್ತವೆ. ಅವ್ರ ಟೈಮ್ ಚೆನ್ನಾಗಿದ್ದು, ಹಣೆ ಬರೋ ಚೆನ್ನಾಗಿದ್ರೆ ಓಡ್ತಾ ಇರ್ತವೆ. ನಮ್ಮವೆಲ್ಲ ಕೆಟ್ಟೋಗ್ಬಿಡುತ್ತೆ ಟೈಮು, ಏನು ಮಾಡೋಕ್ಕಾಗಲ್ಲ. ಬನ್ನಿ ಆರಾಮಾಗಿ ಹೋಗೋಣ. ಮುಂದೆ ಎಲ್ಲರೂ ನಿಲ್ಲಿಸಿ ಗ್ಲಾಸ್ ಗೀಸ್ ತೊಳ್ಕೊಂಡು ಟೀ ಕುಡಿಬೇಕಾರೆ ನೋಡೋಣ. ಸದ್ಯದ ಮಟ್ಟಿಗೆ ಇವಾಗ ಹೋಯ್ತಾ ಇರೋಣ. ನೋಡಿ ಇವಾಗ ಹತ್ತಿರದಿಂದ ಕಾಣ್ತೈತೆ ಡ್ಯಾಮು.
ಈ ಬ್ರಿಡ್ಜಲ್ಲಿ ಬಂದಾಗ ಹತ್ತಿರದಿಂದ ಕಾಣ್ತೈತೆ. ಭಾರಿ ಜೋರಾಗಿ ಹೋಗ್ತೈತೆ ನೀರು ಮಾತ್ರ. ಬನ್ನಿ ಹೋಗೋಣ ಆರಾಮಾಗಿ. ಅಲ್ಲಿ ಬೆಟ್ಟ ಗುಡ್ಡ ಎಲ್ಲ ಕಾಣ್ತಿದೆ. ಮುಂದೆ ನಮ್ಮ RTO ಬೇರೆ ಇರ್ತಾರೆ, ಅವ್ರನ್ನ ಬೇರೆ ಮಾತಾಡ್ಸ್ಕೊಂಡು ಹೋಗ್ಬೇಕು ನಾವು. ಹಂಗೆ ಮಾತಾಡ್ಸ್ಕೊಂಡು ಆರಾಮಾಗಿ ಹೋಗೋಣ. ಸ್ನೇಹಿತರೆ, ಟೈಮು 7:45 8 ಗಂಟೆ ಆಯ್ತಾ ಬಂತು. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಮರಮ್ನಳ್ಳಿ ಬಿಟ್ಟಿದ್ದೀನಿ. ಗ್ಲಾಸೆಲ್ಲ ತೊಳೆದು ಸ್ವಲ್ಪ ಕಡ್ಡಿ ಹಚ್ಚಿ, ಊದಿನ ಕಡ್ಡಿ ಹಚ್ಚಿ. ಸುಮಾರು ಜನ ಸಬ್ಸ್ಕ್ರೈಬರ್ಗಳು, ಅಣ್ಣ ನೀವು ಪೂಜೆ ಮಾಡಲ್ಲ, ಕಡ್ಡಿ ಹಚ್ಚಲ್ಲ, ಅದಕ್ಕಾಗಿ ಗಾಡಿ ಟ್ರಿಪ್ ಆಗಲ್ಲ ಅಂತ ಹೇಳ್ತಿರ್ತೀರ. ಅವೆಲ್ಲ ನಾನು ಡೈಲಿ ಹಚ್ತಾ ಇರ್ತೀನಿ, ಆದರೆ ಅವೆಲ್ಲ ತೋರ್ಸೋಕೆ ಹೋಗಲ್ಲ. ಏನಕ್ಕೆ ಅವೆಲ್ಲ ತೋರಿಸ್ಕೊಂಡು ಅನ್ಕೊಂಡು ದಿನ ಅದನ್ನೇ ತೋರಿಸ್ತಾ ಇದ್ರೆ ಇದಾಗುತ್ತೆ. ಹಂಗಾಗಿ ಅವ್ರಿಗೆ ಗೊತ್ತಾಗಲಿ ಅಂತೇಳಿ ಇವತ್ತು ವಿಡಿಯೋ ಮಾಡ್ತಿರೋದು. ಸುಮಾರು ವಿಡಿಯೋದಲ್ಲಿ ತೋರಿಸಿರ್ತೀನಿ, ಕಡಿಮೆ ಕಡ್ಡಿ ಹಚ್ಚೋದೆಲ್ಲ ತೋರಿಸೋದು. ಏನಕ್ಕೆ ದಿನ ಅದನ್ನೇ ಎಲ್ಲ ತೋರಿಸ್ತಾ ಇರೋದು ಅಂತೇಳಿ ತೋರ್ಸೋಕೆ ಹೋಗಲ್ಲ. ಬನ್ನಿ ಆರಾಮಾಗಿ ಹೋಗೋಣ. ಟೈಮ್ ಇಲ್ಲೇ 7:45. ಮಾಲೂರು ಕಡೆ ಜರ್ನಿ. ಗ್ಲಾಸ್ ಒರೆಸಿದ್ರು ನೋಡಿ ಹೆಂಗೆ ಕಾಣುತ್ತೆ. ನೋಡಿ, ಇದು ಹಿಂದೂಪುರದ ಗಾಡಿ. ಇದು BKT ಖಾಲಿ ಗಾಡಿ, ಲೈಲ್ಯಾಂಡು. 40 ಗಾಡಿ ಏನೈತೆ ಅವ್ರದ್ದು. SKT BKT ಅಂತ ಹೇಳಿ ಎಲ್ಲ ಹಿಂದೂಪುರದ ಗಾಡಿಗಳು ಅವೆಲ್ಲ. ಬನ್ನಿ ಆರಾಮಾಗಿ ನೋಡ್ಕೊಂಡು ಹೋಗ್ತಾ ಇರೋಣ. ಯಾಕೋ ಮನಸ್ಸಿಗೆ ತುಂಬಾ ಬೇಜಾರು ಇವತ್ತು ಗಾಡಿ ಓಡ್ಸೋಕ್ಕೆ. ಸಿಕ್ಕಾಬಡೆ ಸಾಲಗಾರರು ಫೋನು, ಒಂದು ಕಡೆಯಿಂದ ಲೋಡ್ಗಳಿಲ್ಲ. ಸಮಸ್ಯೆ ಅಂದರೆ ಸಮಸ್ಯೆ. ಎಲ್ಲ ಸಮಸ್ಯೆಗಳು ಹೇಳ್ಕೊಂತ ಕೂತ್ಕೊಂಡ್ರೆ ಆಗಲ್ಲ. ಬನ್ನಿ ಹೋಗೋಣ ಆರಾಮಾಗಿ, ಮುಂದೆ ನೋಡ್ತಾ ಹೋಗೋಣ. ಎಲ್ಲಿದ್ದೀನಪ್ಪ ಅಂದರೆ ತುಮಕೂರು ಹತ್ರ ಇದ್ದೀನಿ. ನಾನು ಸ್ಟಾಪಾಗಿ ಬರ್ತಾನೆ ಇದ್ದೀನಿ. ಹಿರಿಯೂರಾಗಿ ನಿಲ್ಲಿಸಿ ಊಟ ಗೀಟ ಮಾಡ್ಕೊಂಡು ಬಿಟ್ಟರೆ ಬೇರೆ ಎಲ್ಲೂ ನಿಲ್ಲಿಸಿಲ್ಲ. ಟೈಮು 1:15. ಆಪೋಸಿಟ್ ಗಾಡಿ ಬಂದರೆ ಹೆಂಗೆ ಕಾಡ್ತಾವೆ. ಮಳೆನೂ ಇಲ್ಲ ಅಲ್ಲಿ. ಇದ್ರಲ್ಲಿ ಖಾನಾವಳಿ ಸೈಡಲ್ಲಿ ಮಾತ್ರ ಒಂದು ಸ್ವಲ್ಪ ಸ್ಪ್ರೇ ಹೊಡೆದಂಗೆ ಹೊಡಿತು ಅಷ್ಟೇ. ಮಳೆ ಜಾಸ್ತಿ ಮಳೆನೂ ಇಲ್ಲ. ಆರಾಮಾಗಿ ಗೊತ್ತಾಯಿದ್ದೀನಿ. ಒಟ್ಟಿನಲ್ಲಿ ಬೆಳಕರೆ ಎಷ್ಟೊತ್ತಿಗೆ ಹೋಗ್ಬೇಕನ್ನೋ ಒಂದು ಉದ್ದೇಶ ಅಷ್ಟೇ. ನಾಳೆ ಹೋಗಿ ಅಲ್ಲಿ ಬೇರೆ 2 ಗಾಡಿ 3 ಗಾಡಿ ಬಂದರೆ ಸೀರಿಯಲ್ಲಾಗಿ ಖಾಲಿ ಆಗೋದು ಲೇಟ್ ಆಗಿಬಿಡ್ತೈತೆ. ಹಂಗಾಗಿ ಬೇಗ ಹೋಗೋಣ ಅಂತ ಹೋಯ್ತಾ ಇದ್ದೀವಿ. ಬನ್ನಿ, ಇನ್ನೇನು ತುಮಕೂರು ಹತ್ರ ಇದ್ದೀನಿ. ಇದು ಬಂದು ಊರ್ಕೆರೆ. ಟೈಮ್ ಊರ್ಕೆರೆ ಬರೋಷ್ಟೊತ್ತಿಗೆ 1:15 ಆಗ್ಬಿಡ್ತು. ಎಲ್ಲೋ ನಿಲ್ಲಿಸ್ದೆ ಬರ್ತಾ ಇದೆ ನೋಡ್ರಿ. ನಮ್ಮ ಗಾಡಿ ಲೈಲ್ಯಾಂಡ್ ಗಾಡಿ ಏನೇ ಅನ್ನೋ ಹೈವೇಲ್ ಕಿಂಗು. ಒಂದು ಗಾಡಿ ಬಿಡ್ತಾ ಇಲ್ಲ, ಎಲ್ಲ ಗಾಡಿ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಏನೇ ಆಗಲಿ ಲೈಲ್ಯಾಂಡೇ ಬಿಡಪ್ಪ. ಹೈವೇಲಿ ಘಾಟ್ ಸೆಕ್ಷನ್ಗೆ ಹೇಳ್ಬಾರ್ದು, ಪಿಕಪ್ ತಗೊಳ್ಳಲ್ಲ ಸಡನ್ನಾಗಿ. ಹೈವೇ ತಗೊಂತಂದ್ರೆ ನೋಡಿ 16 ವೀಲು. ಇಲ್ಲಿ ನೋಡಿಲ್ಲ ಒಂದು ಬಸ್ಸು, 400 ಒಂದು ಬಸ್ಸು. ಪಿಕಪ್ ತಗೊಂಡು ಹೈವೇಲ್ ಅಂದರೆ ಆರಿಸ್ತಾ ಇರ್ತದೆ ಗಾಡಿ. ಹಂಗೆ ಲಗಾಮಿಲ್ದಂಗೆ ನುಗ್ತಾ ಇರ್ತದೆ, ಕುದುರೆ ನುಗ್ದಂಗೆ ಗಾಡಿ ಏನೇ ಆಗಲಿ. ನೋಡಿ 70ರಲ್ಲಿ ಓಡಿಸ್ತಾ ಇದ್ದೀನಿ. 70 ಓಡಿಸೋ, ಜಾಸ್ತಿನೂ ಇಲ್ಲ. 80ಕ್ಕೂ ಹೋಗಿಲ್ಲ. 70ಕ್ಕೆ ಹೆಂಗೆ ಹೋಗ್ತಾಯಿದ್ದು ಗೊತ್ತಾ ಗಾಡಿ. ನಮ್ಮ ಗಾಡಿ 70 ಅಂದರೆ ಅದು ನಿಮ್ಗೆ ಕರೆಕ್ಟಾಗಿ ಓಡಿಸ್ಬೇಕಂದ್ರೆ 60 64 65ರಲ್ಲಿ ಓಡ್ತಾಯಿದ್ದು ಗಾಡಿ. ಮೀಟ್ರು ಮಿನಿಮಮ್ಮು 5 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಏನೋ ಜಾಸ್ತಿ ತೋರಿಸುತ್ತೆ ಸ್ಪೀಡು. ನೀವು ಅದೇ ಮೊಬೈಲು GPS ಇದ್ಮೇಲೆ ಚೆಕ್ ಮಾಡಿದಾಗ 60ರಲ್ಲಿ ಓಡಿಸಿದ್ರೆ 52ರಲ್ಲಿ ತೋರಿಸುತ್ತೆ. 52 53ರಲ್ಲಿ. 70 ಅಂದರೆ ಒಂದು 62 63ರಲ್ಲಿ ಓಡಿಸ್ತಾ ಇದ್ದೀನಿ. 60 ರೇಂಜಿಗೆ ಹೋಗಿಸ್ತಾ ಇದ್ರೆ ಗಾಡಿ ನೋಡಿ ಹೆಂಗೆ ಹೋಗುತ್ತೆ ಅಂತ. ಒಟ್ಟಿನಲ್ಲಿ ದುರ್ಗ ಬಂದ್ಬಿಟ್ರೆ ಅಂದರೆ ಗಾಡಿಗೆ ಅಲ್ಲಿಂದ ಉಚ್ಚನ ಹೊಡೆದಂಗೆ ಹೊಡಿಬೋದು ಗಾಡಿ. ನಾನು ಸ್ಟಾಪಾಗಿ ಹೆಂಗೆ ಹೋಗುತ್ತೆ ಗೊತ್ತಾ. ನಾನೀಗ ಗಾಡಿ 12 ವೀಲಿಗೆ ಬಂದು ಹೆಚ್ಚು ಕಮ್ಮಿ 5 ವರ್ಷ ಆಯ್ತಾ ಬಂತು. ಇವತ್ತಿನವರೆಗೂ ಬೆಂಗಳೂರಿಂದ ಮಂಗಳೂರು ಹೋಗ್ಬೇಕಾದ್ರೆ ನಿದ್ದೆ ಬರುತ್ತೆ.
ಅದೇ ಮಂಗಳೂರಿಂದ ಹೊಸಪೇಟೆ ಬರ್ಬೇಕಾದ್ರೂ ನಿದ್ದೆ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಹೊಸಪೇಟೆಯಿಂದ ಬೆಂಗಳೂರು ಬರ್ಬೇಕಾದ್ರೆ ಇವತ್ತಿನವರೆಗೂ ಒಂದು ದಿವಸಕ್ಕೂ ನಿದ್ದೆ ಮಾಡಿಲ್ಲ. ಪ್ಲಸ್ಸು ಮಂಗಳೂರಿಂದ ಬಂದು ಖಾಲಿ ಮಾಡಿ ಲೋಡ್ ಮಾಡಿದ್ರೂ ನೈಟೆಲ್ಲ ಓಡಿಸ್ತೀನಿ. ಯಾಕಂದರೆ ಚಿತ್ರದುರ್ಗದಿಂದ ಈ ಕಡೆ ನಿದ್ದೆನೇ ಬರೋಲ್ಲ. ಗಾಡಿ ಓಡಿಸೋ ಸ್ಪೀಡಿಗೆ ಹೋಗೋ ಇದಕ್ಕೆ ಖುಷಿ ಆಗುತ್ತೆ ಓಡ್ಸೋಕ್ಕೆ, ನಿದ್ದೆನೇ ಬರೋಲ್ಲ. ಹಂಗೆ ಓಡಿಸ್ತಾ ಇರ್ತೀನಿ. ಇವತ್ತಿನವರೆಗೂ ಒಂದು ದಿವಸಕ್ಕೂ ಹೊಸಪೇಟೆಯಿಂದ ಬೆಂಗಳೂರು ಬಂದಿದ್ದು ಮಲಗೇ ಇಲ್ಲ. ನಾನ್ ಸ್ಟಾಪ್ ಪಾಯಿಂಟೇ. ನೋಡಿ ಇಲ್ಲಿ ಕ್ಯಾಂಟ್ರ್ ಗಾಡಿ, ನೋಡೋರ ಕ್ಯಾಂಟ್ರ್ ಹೊಸ ಗಾಡಿ ಬೇಸಿಕ್ಸ್ ಇದು. ಕ್ಯಾಂಟ್ರ್ ಗಾಡಿಗೂ ಬಿಡಲ್ಲ ಅಂಬಾರಿ, ಆರ್ತಾ ಇರ್ತದೆ. ಒಟ್ಟಿನಲ್ಲಿ ಕೆಪಾಸಿಟಿ ಇರ್ಬೇಕು, ಕಂಟ್ರೋಲಿಂಗ್ ಕೆಪಾಸಿಟಿ ಇರ್ಬೇಕು ಅಷ್ಟೇ. ಹೊಡಿತಾ ಇದ್ದಂಗೆ ಇನ್ನೂ ಹೋಗುತ್ತೆ. 80 ಹಿಡ್ದಂದ್ರೆ ಇನ್ನೂ ಹೋಗುತ್ತೆ ಗಾಡಿ. 80 ಹಿಡಿಯಲ್ಲ, ಸಾಕು. 70 ಅಂದರೆ ಅಲ್ಲಿಗೆ 62 65 ರೇಂಜಿಗೆ ಹೋಗ್ತಾ ಇರ್ತದೆ. ಅಷ್ಟಕ್ಕೇನೆ ಹಿಂಗೆ ನುಗ್ತಾ ಇರ್ತದೆ ಗಾಡಿ. ಆಪೋಸಿಟ್ ಗಾಡಿ ಬಂದ್ಬಿಟ್ರೆ ಗ್ಲಾಸ್ ಎಲ್ಲ ಬ್ಲರ್ರಾಗಿ ಕಾಣ್ತೈತೆ. ಬರ್ರಿ ಆರಾಮಾಗಿ ಹೋಗೋಣ. ಒಟ್ಟಿನಲ್ಲಿ ಬೆಳಕು ಕರಿತದೆ ಪಕ್ಕ 5 ಗಂಟೆ 6 ಗಂಟೆ ಆಗುತ್ತೆ ಪಾಯಿಂಟ್ಗೆ ಹೋಗೋಷ್ಟೊತ್ತಿಗೆ. ಯಾಕಂದ್ರೆ ಇನ್ನೂ ಅಷ್ಟು ದೂರ ಹೋಗ್ಬೇಕು. ಮಾಲೂರು ಬಂದ್ಬಿಟ್ಟು ಬೆಂಗಳೂರಿಂದ ಹೊಸಕೋಟೆ, ಹೊಸಕೋಟೆ ಆದಮೇಲೆ ಮಾಲೂರು, ಟೋಟಲ್ ಒಂದು 60-70 ಕಿಲೋಮೀಟ್ರ್ ಆಗ್ಬೋದು ಬೆಂಗಳೂರಿಂದ. ಈಗ ಹೊಸ ರೋಡ್ ಆಗಿರೋದ್ರಿಂದ ದಾವಸ್ಪೇಟೆ ಲೆಫ್ಟ್ ಹೊಡೆದ್ಬಿಟ್ರೆ ಸೀದಾ ದಾವಸ್ಪೇಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ಹೊಸಕೋಟೆಯಿಂದ ಮಾಲೂರು ಹಂಗೆ ಹೋಗ್ಬೋದು. ಹೊಸ ರೋಡ್ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗುತ್ತೆ ಹಿಂಗೆ ಹೋದರೆ. ನೋಡೋಣ, ಇನ್ನೂ ಡಿಸೈಡ್ ಮಾಡಿಲ್ಲ ಸಿಟಿ ಒಳಗೆ ಹೋಗೋದಾ ಇಲ್ಲ ದೊಡ್ಡಬಳ್ಳಾಪುರ ಮೇಲೆ ಹೋಗೋದಾ ಅಂತ. ದಾಬಾಸ್ಪೇಟೆ ಹೋಗಿ ಡಿಸೈಡ್ ಮಾಡಬೇಕು. ಅಲ್ಲಿವರೆಗೂ ಡಿಸೈಡ್ ಮಾಡಲ್ಲ. ಅಲ್ಲಿ ಹೋಗಿ ಡಿಸೈಡ್ ಮಾಡ್ಕೊಂಡು ಹೋಯ್ತಾ ಇರೋದು. ಎಲ್ಲ ರೈಸ್ ಮಿಲ್ಗಳು, ಭತ್ತ ಸೀಸನಿಗೆ ಎಲ್ಲ ಭತ್ತ ತುಂಬ್ಕೊಂಬರ್ತೀವಿ. ಇವಾಗ ಭತ್ತದ ಸೀಸನ್ ಇಲ್ಲ, ಹಂಗಾಗಿ ನೋಡೋದಿಲ್ಲ. ಹೆಂಗೋ ಈ ಸಲ ಮಳೆ ಚೆನ್ನಾಗಿ ಬಂದೈತೆ ಎಲ್ಲ ಕಡೆ. ಭತ್ತದ ಸೀಸನ್ ಅಂತೂ ಚೆನ್ನಾಗಿ ಬೆಳಿತಾರೆ. ಈ ಸಲ ಭತ್ತದ ಸೀಸನ್ ಆದರೆ ಒಂದು ಒಳ್ಳೆ ಟ್ರಿಪ್ ಮಾಡ್ಕೊಂಡು ಸ್ವಲ್ಪ ದುಡ್ಡು ನೋಡ್ಬೋದು. ಬನ್ನಿ, ಇಲ್ಲಿ ನೆಕ್ಸ್ಟು ಸರ್ವಿಸ್ ರೋಡ್ ಬರುತ್ತೆ. ಇನ್ಯಾವನ ಗಾಡಿ ಇಲ್ಲೇ ನಿಲ್ಸೋನಲ್ಲಪ್ಪ, ನಿಲ್ಸಿಲ್ಲ, ಹೋಯ್ತವನೆ ಆ ಥರ ಹೋಯ್ತವನೆ. ಇಲ್ಲಿ ಬ್ರಿಡ್ಜ್ ಮಾಡ್ತಾವ್ರೆ, ಸರ್ವಿಸ್ ರೋಡ್ ಬಿಟ್ಟವ್ರೆ. ಇಲ್ಲಿಂದ ಸ್ವಲ್ಪ ನಿಧಾನ ಆಗುತ್ತೆ ಗಾಡಿ. ಮತ್ತು ಇಲ್ಲಿಂದ ಈ ಕಡೆ ತುಮಕೂರಿಂದ ಈ ಕಡೆ ಫುಲ್ ನಿಧಾನನೇ ಗಾಡಿ. ಯಾಕಂದರೆ ಇಲ್ಲಿ ಬಂದಂಗೆ ಓಡ್ಸೋಕ್ಕಾಗಲ್ಲ. ಯಾಕಂದ್ರೆ ಸ್ವಲ್ಪ ಟ್ರಾಫಿಕ್, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ತುಮಕೂರಿಂದ ಈ ಕಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. 4 ಲೈನ್ 6 ಲೈನ್ ಬೇರೆ ಮಾಡ್ತಾ ಇದ್ದಾರೆ, ಇನ್ನೂ ಕಂಪ್ಲೀಟ್ ಇಲ್ಲ. ಅಲ್ಲಲ್ಲೇ ಸ್ವಲ್ಪ ಓಪನ್ ಮಾಡಿ ಇದು ಮಾಡಿಬಿಟ್ಟಾರೆ. ಹಂಗಾಗಿ ನೋಡಿ ಸರ್ವಿಸ್ ರೋಡ್ ಮಾಡವ್ರೆ. ಇದು ತುಮಕೂರು ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗೋಕ್ಕೆ ಬರೋಕ್ಕೆ ದಾರಿ ಹಿಂಸೆ ಆಗೋದು. ಹಂಗಾಗಿ ಏನು ಮಾಡವ್ರೆ, ಬ್ರಿಡ್ಜ್ ಮಾಡೋಕ್ಕೆ ಇದನ್ನು ಇದು ಮಾಡ್ತಿರೋದು. ಎಲ್ಲ ಆ ಕಡೆ ಅಲ್ಲಿ ಆ ಬ್ರಿಡ್ಜಲ್ಲಿ ಹೋಗಿ ಬರಬೇಕಾಯ್ತು, ರಾಂಗ್ ರೂಟಲ್ಲೆಲ್ಲ ಹೋಗೋರು. ಹಂಗಾಗಿ ಬ್ರಿಡ್ಜ್ ಮಾಡೋಕ್ಕೆ ಇದು ಮಾಡೋರು, ಈ ಸರ್ವಿಸ್ ರೋಡ್ ಮಾಡೋರೆ. ಅಲ್ಲಿ ಬ್ರಿಡ್ಜ್ ಮಾಡ್ತಾಯಿದ್ರು ನೋಡಿ, ಅಲ್ಲೆಲ್ಲ ಬ್ರಿಡ್ಜ್ ಮಾಡ್ತಾಯಿದ್ದಾರೆ. ಇದೊಂದು 2 ವರ್ಷ ಆಗುತ್ತೆ. ನಮ್ಮ ಸರ್ಕಾರ ಗೊತ್ತಲ್ಲ, ಬೇಗ ಅಂತೂ ಮಾಡಲ್ಲ. ರೋಡೆಲ್ಲ ಕಿತ್ತುಬಿಟ್ಟು ಕೆರೆ ಹಿಡಿಸ್ಬಿಟ್ಟು ನೋಡಿ, ಇಂಡಸ್ಟ್ರಿಯಲ್ ಏರಿಯಾ ರೋಡು ಕೆರೆ ಹಿಡಿಸ್ಬಿಟ್ಟು 2 ಗಂಟೆ 3 ವರ್ಷಗಟ್ಟಲೆ ಮಾಡಿಬಿಟ್ಟು ಬರೀ ದುಡ್ಡಿನ ಆಸೆಗೆ ಎಲ್ಲರನ್ನೂ ಸಾಯಿಸ್ತಾರೆ. ಏನು ಮಾಡೋಕ್ಕಾಗಲ್ಲ, ಸರ್ಕಾರನೇ ಹಂಗೈತೆ. ನೋಡಿ ರೋಡ್ ಹೆಂಗೆ ಮಾಡ್ತಾವ್ರಿ. ಇಲ್ಲೆಲ್ಲ ಗುಂಡಿ ಹಿಡಿದು ಕಿತ್ತಾಡಿಸ್ಬಿಟ್ಟಾರೆ. ಹೈವೇ ರೋಡ್ ಇದು. ಮಳೆ ಬಂದಿದ್ದಕ್ಕೆ ಅದಕ್ಕೆ ಎಲ್ಲ ಹಿಂಗೆ ಆಗ್ಬಿಟ್ಟವೆ. ಒಟ್ನಲ್ಲಿ ಮಳೆ ಇಲ್ಲ ನಮಗೆ. ಮಳೆ ಇದ್ದರೆ ಇನ್ನೂ ದಬಾಯಿಸಿ ಹೊಡಿತಿದ್ದೆ. ಮಳೆ ಇಲ್ಲ. ಮಳೆ ಇದ್ದರೆ ಏನಾಗುತ್ತೆ, ಟೈರ್ ಬಿಸಿ ಆಗಲ್ಲ, ಆರಾಮಾಗಿ ಓಡಿಸ್ಬೋದು. ಇದೊಂದು ಸ್ವಲ್ಪ ಭಾರಿ ಡೇಂಜರ್ ಮಾಡ್ಬಿಟ್ಟಾನೆ. ಒಂದು ಸ್ವಲ್ಪ ಹಿಂಗೆ ಸ್ಲೋಪ್ ಮಾಡ್ಬಿಟ್ಟಾನೆ. ಗಾಡಿ ಹಂಗೆ ಮಲಗೆದ್ದೊಳುತ್ತೆ. ಸ್ಪೀಡಲ್ಲಿ ಬಂದು ಏನಾರು ಹೊರಡ್ರೆ ಏನಿಲ್ಲ, ಹೈಟ್ ಇದ್ದರೆ ಬಿದ್ದೇ ಬಿಡುತ್ತೆ ಕೆಳಗಡೆಯಲ್ಲಿ. ಆ ಥರ ಸ್ಲೋಪ್ ಮಾಡಿ ಇಟ್ಬಿಟ್ಟಾರೆ. ಸರಿ ಬನ್ನಿ, ತುಮಕೂರು ಅಂತ ಪಾಸ್ ಆಗ್ತದೆ. ತುಮಕೂರು ಬೈಪಾಸ್ ಎಂಟ್ರಿ ಕೊಟ್ಟಿವಿ, ಸಿಟಿ ಒಳಗೆ ಹೋಗೋದು. ಇದು ಬೈಪಾಸ್ ಎಂಟ್ರಿ ಕೊಟ್ಟಿದ್ದೀವಿ. ಸ್ನೇಹಿತರೆ, ಟೈಮ್ ನೋಡಿ 4 ಗಂಟೆ
ನಮ್ಮ ಬೆಂಗಳೂರಲ್ಲಿ ಜಾಮ್ ನೋಡಿ, 4 ಗಂಟೆ ಜಾಮ್. ಎಲ್ಲ ಇಲ್ಲಿ ನೋಡಿ, ಮೆಟ್ರೋ ಮಾಡ್ತೀನಿ ಅಂತೇಳಿ ಎಲ್ಲ ಬ್ರಿಡ್ಜು, ಡಬಲ್ ಡಕ್ಕರ್ ಬ್ರಿಡ್ಜ್ ಬೇರೆ, ಡಬಲ್ ಬ್ರಿಡ್ಜು. ಅಯ್ಯೋ, ಕೆಳಗಡೆ ರೋಡು, ಮೇಲೆ ಒಂದು ರೋಡು, ಅದ್ರ ಮೇಲೆ ಮೆಟ್ರೋ ಅಂತೆ ಮಾಡ್ತೀನಿ ಅಂತೇಳಿ ಎಲ್ಲ ಸರ್ವಿಸ್ ರೋಡು ಬಿಟ್ಟು ಎಲ್ಲ ಜಾಮ್ ಮಾಡಿಕವ್ರೆ. 4 ಗಂಟೆ ಟೈಮ್, ಈಗ 4 ಗಂಟೆಲ್ಲೂ ಜಾಮ್. ಹೌದು, ಅದೆಂಥ ಬೆಂಗಳೂರು ಏನಪ್ಪ. ನಮ್ಮ ಬೆಂಗಳೂರು ಸಿಟಿ ಲೋಡ್ ಮಾಡ್ಬೇಕಂದ್ರೆ ಬೇಜಾರಾಗ್ಬಿಡ್ತವೆ. ಹೊಸಕೋಟೆ, ಮಾಲೂರು ಸಿಟಿ ಕಡೆ ಅಂದ್ರೆ ಭಾಳ ಬೇಜಾರಾಗ್ಬಿಡ್ತವೆ. ಇದ್ರಾಗ ಮರಗಳು ಬೇರೆ, ಯಪ್ಪ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಲೋಡ್ ಮಾಡ್ಕೊ ಬಂದಾದ್ಮೇಲೆ ಹೋಗಲೇಬೇಕು, ಖಾಲಿ ಮಾಡಲೇಬೇಕು. ಇಲ್ಲೇ 4 ಗಂಟೆ ಇನ್ನೂ ಹೋಗ್ಬೇಕು, ಇನ್ನೂ ಹೆಚ್ಚು ಕಮ್ಮಿ ಒಂದು 50-60 ಕಿಲೋಮೀಟ್ರ್ ಹೋಗ್ಬೇಕು. ಒಟ್ಟಿನಲ್ಲಿ 6 ಗಂಟೆ ಆಗುತ್ತೆ ಹೋಗೋಷ್ಟೊತ್ತಿಗೆ. ಬೆಳಕು ಕರೀತೈತೆ, ಏನು ಸಮಸ್ಯೆ ಏನಿಲ್ಲ. ಈ ಜಾಮ್ಗಳು ಇದ್ರೇ ಬೇಜಾರಾಗ್ಬಿಡ್ತವೆ. ಜಾಮ್ ಇಲ್ಲ ಅಂದ್ರೆ ಸಾಕು, ಆರಾಮಾಗಿ ಹೋಗ್ಬಿಡ್ಬೋದು. ಅಲ್ಲೊಂದು 10 ನಿಮಿಷ ಜಾಮ್ ಆಗಿತ್ತು, ಇಲ್ಲಿ ಸ್ವಲ್ಪ ಫ್ರೀ ಆಗೈತೆ. ಹಂಗೂ ಗಾಡಿ ಹೋಯ್ತಾನೆ ಇದ್ದಾವೆ, ಒಬ್ಬರಿಂದ ಒಬ್ರು ಹೋಯ್ತಾನೆ ಇರಬೇಕು. ಓವರ್ಟೇಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಹೈವೇಲಿ ಹೋದಂಗೆ ಹೊಡ್ಕೊಂಡು ಬೇಗ ಹೋಗೋಕ್ಕಾಗಲ್ಲ ನೋಡಿ. ಇದು ಬಂದ್ಬಿಟ್ಟು 800 ಕ್ರಾಸ್ ಇದು. ಇವಾಗ ಸರ್ವಿಸ್ ರೋಡಿಂದ ಇಲ್ಲೊಂದು ಸ್ವಲ್ಪ ರೋಡ್ ವಿಶಾಲ ಆಯ್ತಪ್ಪ. ಬನ್ನಿ, ಬೆಂಗಳೂರು ಸಿಟಿಯಲ್ಲಿ ಯಾವತ್ತಿದ್ರು ಅಯ್ಯೋ ಯಮ್ಮ ಏನು ಸರ್ವಿಸ್ ರೋಡ್ ಇಳಿಯೋದು ಹತ್ತೋದು ಮಾಡೋರು ಹಂಗೆ ರೋಲಾಗಿ ಹಿಂಗಾಗುತ್ತೆ ಗಾಡಿ. ಏನು ರೋಡ್ಗಳು ಏನಪ್ಪ. ಅಂಬಾರಿಲ್ಲಿದೆ ನೋಡಿ ಸ್ನೇಹಿತರೆ, ಹಗ್ಗ ಹಾಕಿರೋದು ನೋಡಿ. ಟೈಮು ಹಾಲೆ ಬೆಳಕು ಕರಿತೈತೆ, ಹೊತ್ತುಡ್ತೈತೆ 5:40. ಅಲ್ಲೊಂದು ಟೀ ಅಂಗಡಿ ಇತ್ತು, ಟೀ ಕುಡಿಯೋಕೆ ಹೋಗಿ ನಿಲ್ಲಿಸಿ ಟೀ ಕುಡ್ಕೊ ಬಂದೆ. ಟಯರೆಲ್ಲ ಸ್ವಲ್ಪ ಬಿಸಿ. ಬೆಂಗಳೂರು ಸಿಟಿ ಪಾಸ್ ಬರೋಷ್ಟೊತ್ತಿಗೆ ಸಾಕಾಗ್ಬಿಡ್ತೈತೆ. ಓಕೆ, ಗಾಡಿ ಎಲ್ಲ ನೋಡಿ ಎಷ್ಟು ಗಲೀಜಾಗವೆ, ಮಳೆ ಆ ಥರ. ಇನ್ನು 3 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಇಲ್ಲಿಂದ ಹೋಗಿ ಮುಂದೆ 3 ಕಿಲೋಮೀಟ್ರ್ ಹೋಗ್ಬೇಕು. ಬನ್ನಿ ಹೋಗೋಣ ಸ್ನೇಹಿತರೆ. ಫೈನಲ್ಲಾಗಿ 6 ಗಂಟೆ, ಇನ್ನೂ 5 ನಿಮಿಷ ಟೈಮ್ ಐತೆ. 6 ಗಂಟೆಗೆ ಮಾಲೂರು ಪಾಯಿಂಟ್ ರೀಚ್ ಆಗಿದ್ದೀವಿ. ಇನ್ನೂ ಇಲ್ಲ, ಇನ್ನೂ ಸ್ವಲ್ಪ ದೂರ ಐತೆ, ಒಂದು ಅರ್ಧ ಕಿಲೋಮೀಟ್ರ್ ಇದೆ ಅಷ್ಟೇ ನೋಡಿ. ಇದು ಮೇನ್ ರೋಡು. ಇದು ಗಾಡಿ ಬಂತಲ್ಲ, ಅದು ಹೊಸೂರು ಕಡೆಯಿಂದ ಬಂದಿರೋದು. ಲೆಫ್ಟ್ಗೆ ಹೋದರೆ ಮಾಲೂರ್ಗೆ ಹೋಗುತ್ತೆ, ನಾವು ರೈಟ್ಗೆ ಹೋಗ್ಬೇಕು. ಇಲ್ಲಿ ರೋಡ್ ನೋಡಿ ಗುಂಡಿ ಬಿದ್ದಿರೋದ. ರೋಡ್ ಈ ಥರ ಗುಂಡಿ ಬಿದ್ದರೆ ಗಾಡಿ ಬರ್ತೈತೆ ಆ ಕಡೆ, ಈ ಕಡೆನೂ ಗಾಡಿ ಬರ್ತೈತೆ. ನೋಡ್ಕೊಂಡು ಟರ್ನ್ ಮಾಡಬೇಕು, ಸುಮ್ಮನೆ ಟರ್ನ್ ಮಾಡಬಾರ್ದು. ಬಡ ದೋಸ್ತ್ ಇದು ಹೊಸೂರು ಹೋಗೋ ರೋಡು. ಫೈನಲ್ ಆಗಿ ಮೈನ್ ರೋಡಿಗೆ ಬಂದ್ವಿ. ಫ್ಯಾಕ್ಟ್ರಿ ಅದೇ ನೋಡಲ್ ಕಾಣ್ತಿದ್ದಲ್ಲ, ಅದೇ ಫ್ಯಾಕ್ಟ್ರಿ ನಮ್ಮದು. ಭಾಳ ದೂರ ಏನು ಹೋಗಂಗಿಲ್ಲ. ಒಟ್ಟಿನಲ್ಲಿ ಇಲ್ಲಿ ನಾಷ್ಟ ಪಾಷ್ಟ ಏನು ಸಿಗಲ್ಲ. ಹೋಟೆಲ್ ಏನು ಸಿಗಲ್ಲ. ಗಾಡಿಯಲ್ಲಿ ಇದ್ದರೆ ತಿನ್ಕೋಬೋದು, ಇಲ್ಲ ಅಂದರೆ ಏನಿಲ್ಲ. ಫಸ್ಟು ಇಂಡಿಕೇಟ್ರ್ ಹಾಕಬೇಕು ನೋಡಿ. ಎಲ್ಲ ತಮಿಳ್ನಾಡಿಂದ ಬರ್ತಾರೆ ಗಾಡಿಗಳಿವೆಲ್ಲ. ಓಹೋ, ಆಲ್ರೆಡಿ ಒಂದು ಗಾಡಿ ಬಂದು ನಿಂತೈತೆ.
ಆಲ್ರೆಡಿ ಒಂದು ಗಾಡಿ ಬಂದು ನಿಂತೈತಿ. ಇದೇ ಗೇಟು. ನೋಡೋಣ ಹಾರ್ ನೋಡಿ ಅಣ್ಣ ಏನಂತಾನಂತ ನೋಡೋಣ.